ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ಕಲಿತಿರುವಂತಹ ಕನ್ನಡಕ್ಕೂ ಕಲಿದೇ ಇರುವಂತಹ ಕನ್ನಡದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಅನ್ನೋ ಮಾತು ನನ್ನ ಕಿವಿಗೆ ಬಿತ್ತು ಅಲ್ವಾ. ಇದ್ರ ಬಗ್ಗೆ ಅಧ್ಯಯನ ಮಾಡಿರೋರನ್ನ ಕೇಳಿದ್ರೆ ಇದಕ್ಕೆ ಏನಂತ ಉತ್ತರ ಸಿಗ್ಬೋದು? ನನ್ನ ಪ್ರಕಾರ ಹೌದು, ತುಂಬ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಕಲ್ತಿರೋರ ಕನ್ನಡ ಸ್ವಲ್ಪ ಕಷ್ಟವಾಗೇ ಇದೆ, ಕಲಿದೇ ಇರೋ ಕನ್ನಡ ಈಸಿ ಆಗಿದೆ ಅಂತ ನನಗನ್ಸುತ್ತೆ. ನೋಡೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕನ್ನಡಿಗರಿಗೂ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಡಾಕ್ಟರ್ ಅನ್ನಪೂರ್ಣ NS ಅಂತ. ಮೇಡಮ್, ನೀವು ಮಾತಾಡ್ತಾ ಇದ್ರಿ ಆಗಲೇ, ನಾನು ಕೇಳ್ಪಟ್ಟೆ, ಅದೇ ಕುತೂಹಲದಿಂದ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಕನ್ನಡ ಅಂದ ತಕ್ಷಣವೇ ಸಾಕಷ್ಟು ಥರದ ಕನ್ನಡಗಳನ್ನು ನಾನು ಕೇಳ್ತಾ ಬಂದಿದ್ದೀನಿ, ಸಾಕಷ್ಟು ವಿಚಾರವನ್ನು ಮಾತಾಡ್ತಾ ಇದ್ದೆ. ಹಾಗೆ ನೀವು ಮಾತಾಡ್ತಾ ಇರೋದನ್ನ ಕೇಳಿದ್ರೆ ಕಲಿತವರ ಕನ್ನಡ ಒಂದು ಪಕ್ಷ ಆದರೆ ಕಲಿದೇ ಇದ್ದವರ ಕನ್ನಡ ಇನ್ನೊಂದು ಪಕ್ಷ ಬರುತ್ತೆ. ಪಕ್ಷ ಇನ್ ದ ಸೆನ್ಸ್ ಒಂದು ಭಾಗ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಮಾತಾಡುವಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹೌದಲ್ವಾ, ನಾವು ಓದಿ ಕಲಿತಾಗ ಕನ್ನಡ ಬೇರೆ ಥರ ಮಾತಾಡ್ತಿರ್ತೀವಿ, ನಮ್ಮ ಅಜ್ಜಿದಿರ ಕನ್ನಡನೇ ಬೇರೆ ಥರ ಇರುತ್ತೆ ಅಂತೆಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನೀವು ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಕನ್ನಡ ಎಲ್ಲರಿಗೂ ಒಂದು ರೀತಿ ಉಸಿರಿದ ಹಾಗೆ, ಕನ್ನಡಿಗರೆಲ್ಲರಿಗೂ ಕೂಡ. ಆದರೆ ಅದರ ಬಗೆಗಳು ಸಾಕಷ್ಟು ಇದೆ ಅಂತ ಹೇಳಿ ಕನ್ನಡದ ಮೊದಲ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ, ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಹೇಳುವಾಗ ಅಂದರೆ ಕುರಿತು ಓದಿದವರು ಬೇರೆ, ಕುರಿತು ಓದದೇ ಇರೋರು ಬೇರೆ ಅನ್ನುವಂಥ ಒಂದು ಅಭಿಪ್ರಾಯ ಸೂಕ್ಷ್ಮವಾಗಿ ಅಲ್ಲಿರೋದನ್ನು ನಾವು ಗಮನಿಸ್ಬೋದು. ಹಾಗೆ ನೋಡಿದಾಗ ಓದಿದಂಥವ್ರು ಅಂದರೆ ಶೈಕ್ಷಣಿಕವಾಗಿ ತಿಳಿದಂಥವ್ರು ಮಾತನಾಡುವ ಕನ್ನಡ ಸ್ವಲ್ಪ ಸಂಸ್ಕೃತ ಭೂಯಿಷ್ಠ, ಸಂಸ್ಕೃತ ಜನ್ಯ ಅಥವಾ ಒಂದು ಇಂಗ್ಲಿಷ್ಮಯ ಮತ್ತು ಈಗಿನ ಒಂದು ಏನು ಬೇರೆ ಭಾಷೆಗಳ ಪ್ರಭಾವಕ್ಕೆ ಒಳಗಾಗಿ ಹೆಚ್ಚು ಬೆಳವಣಿಗೆ ಹೊಂದಿರುವಂಥದ್ದನ್ನು ಕಾಣ್ತೇವೆ. ಆದರೆ ಕುರಿತು ಓದದೇ ಇರುವವರಂತಹ ಕನ್ನಡ ಅಂದರೆ ಈಗ ಹೇಳ್ದ ಕಲಿಯದವರ ಕನ್ನಡ ಏನಿದೆ ಅದು ತನ್ನ ತಾಜಾತನವನ್ನು ಸಾಕಷ್ಟು ಹಾಗೇ ಉಳಿಸ್ಕೊಂಡು ಬಂದಿರುವಂತಹ ಪ್ರಮಾಣ ಅಧಿಕವಾಗಿರುತ್ತೆ. ಈಗ ನಾವು ನೋಡ್ಬೋದು, ಈಗ ವ್ಯಾಪಾರ ಮಾಡುವಂತಹ ಜನಗಳಿರ್ಬೋದು ಅಥವಾ ಹಳ್ಳಿಗಾಡಿನಲ್ಲಿ ಪರಸ್ಪರ ಮಾತನಾಡ್ಕೊಳ್ಳುವಂತಹ ಜನರಿರ್ಬೋದು, ಅವರ ಒಂದು ಕನ್ನಡ ಬಹಳಷ್ಟು ಸಹಜವಾಗಿ ಹರಿತಾ ಇರುತ್ತೆ. ಈಗ ನಾನು ಮಾತನಾಡೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾನೋ ಅಥವಾ ಒಂದೇ ಈ ವಾಕ್ಯ ಇಲ್ಲಿಗೆ ಪೂರ್ಣಗೊಳ್ಳಬೇಕು, ಇಲ್ಲಿಗೆ ನಿಲ್ಲಿಸಬೇಕು ಅಥವಾ ಈ ರೀತಿಯ ಕ್ರಿಯಾಪದಗಳು ಬರಬೇಕು, ಆ ರೀತಿಯ ಯಾವುದೇ ಯೋಚನೆಗಳಿಲ್ಲದೆ ಸಹಜವಾಗಿ ಕನ್ನಡವನ್ನು ಬಳಸ್ತಾ ಹೋಗ್ತಾರೆ. ಆದರೆ ಅದು ಕಮ್ಯುನಿಕೇಟ್ ಆಗುತ್ತೆ, ಅದು ಸಂಮೋಹಕ ಶಕ್ತಿಯನ್ನು ಇದಕ್ಕಿಂತ ಹೆಚ್ಚಾಗಿ ಹೊಂದಿರುತ್ತೆ. ಹಾಗೆ ಒಂದು ರೀತಿಯ ಸಹಜತೆಯ ಓಗ ಇದೆಯಲ್ಲ, ಅದು ಅದರಲ್ಲಿ ಹೆಚ್ಚಾಗಿರುತ್ತೆ, ಇದರಲ್ಲೂ ಇರುತ್ತೆ. ಆದರೆ ಇದು ಹೆಚ್ಚು ಪ್ರಭಾವಕ್ಕೆ, ಹೆಚ್ಚು ಭಾಷಿಕ ಪ್ರಭಾವಕ್ಕೆ ಒಳಗಾಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ. ಹಾಗೆ ನೀವು ಹೇಳ್ತಾ ಇದ್ರಿ, ಒಂದು ಕಮ್ಯುನಿಕೇಶನ್ ಮಾಡೋಕ್ಕೆ ಒಂದು ಭಾಷೆ ಬೇಕು ಅಷ್ಟೇ. ಈ ಓದೋರ ಕನ್ನಡ ಓದಿದ್ದವರ ಕನ್ನಡ ಅಂತ ನೋಡೋಕೆ ಬಂದಾಗ ನೀವು ಆಗಲೇ ಹೇಳಿದ ಹಾಗೇನೆ ಹಳ್ಳಿಗಾಡಲ್ಲಿ ಅವ್ರದೇ ಆದ ಭಾಷೆಯಲ್ಲಿ ಮಾತಾಡ್ತಾ ಹೋಗ್ತಾರೆ ಅಂತ. ಆದರೆ ಈಗಿನ ಸ್ಥಿತಿಯಲ್ಲಿ ಕನ್ನಡ ಎಲ್ಲವೂ ಮಿಕ್ಸ್ ಆಗಿ ಬೇರೆ ಕನ್ನಡವನ್ನೇ ರೂಪ ತಾಳ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಕಲಿತವರು ಕಲಿದೇ ಇದ್ದವರು ಎಲ್ಲರೂ ಮಿಕ್ಸ್ ಮಾಡಿ ಒಂದು ಹೊಸ ಕನ್ನಡ. ಹೌದು, ಎಷ್ಟೋ ಕಡೆ ಅವ್ರಿಗೆ ಇನ್ಫೀರಿಯಾರಿಟಿ ಕಾಡೋ ಅಂತದನ್ನ ನೋಡಿದೀವಿ. ಅಂದ್ರೆ ಎಲ್ಲೋ ಇವ್ರ ಕನ್ನಡ ಬೇರೆ, ನಮ್ ಕನ್ನಡ ಬೇರೆ ಏನೋ ಅಂತ ಹೇಳಿ. ಈಗ ನಾವು ಸ್ವಲ್ಪ ಹೈ ಕ್ಲಾಸ್ ಅಥವಾ ಮೇಲ್ದರ್ಜೆಯವ್ರ ಜೊತೆ ಮಾತನಾಡುವಾಗ ಅಥವಾ ದೊಡ್ಡ ದೊಡ್ಡ ಆಫೀಸರ್ಗಳ ಜೊತೆ ಮಾತನಾಡುವಾಗ ಏನನ್ಸ್ಬಿಡುತ್ತೆ, ನಮ್ಮ ಕನ್ನಡ ಅವ್ರಿಗೆ ಅರ್ಥ ಆಗ್ತಿಲ್ವೇನೋ ಅಥವಾ ನಾವು ಇನ್ನೂ ಉತ್ತಮಗೊಳಿಸ್ಕೋಬೇಕೇನೋ ಅನ್ನೋ ಕಾಡೋ ಹಾಗೆ ಕಲಿದೇ ಇರೋರ್ಗೂ ಕೂಡ ಕಾಡೋದು ಹೆಚ್ಚು. ಆದರೆ ಹಾಗಂತ ಹೇಳಿ ಒಂದು ಭಾಷೆ, ಅವ್ರ ಭಾಷೆ ಹೆಚ್ಚು ಇವ್ರ ಭಾಷೆ ಕಡಿಮೆ ಅಂತಲ್ಲ. ಭಾಷೆಯ ಮೂಲ ಉದ್ದೇಶ ಇರೋದೇ ಒಂದು ಸಂವಹನ ಯಶಸ್ವಿ ಆಗಬೇಕು ಅಂತ ಹೇಳಿ, ನಾನು ಹೇಳಿದಂತಹ ನನ್ನ ಭಾವನೆಗಳು ಎದುರು ಇರುವಂಥವ್ರಿಗೆ ಅರ್ಥ ಆಗಬೇಕು ಅಂತ ಹೇಳಿ. ಆ ನೆಲೆಯಲ್ಲಿ ಕಲಿಯದವರ ಕನ್ನಡ ಮತ್ತೆ ಕಲಿತವರ ಕನ್ನಡ ಎರಡು ಯಶಸ್ವಿ ಆಗ್ತಾನೆ ಇದೆ. ಆದರೆ ನಮ್ಮ ಕನ್ನಡದ ತಾಜಾತನವನ್ನ ಮತ್ತೆ ಅದರ ಮೂಲ ಏನು ಹಿಂದಿನ ಒಂದು ಸ್ವರೂಪ ಏನಿದೆ ಅವುಗಳನ್ನೆಲ್ಲ ತುಂಬಾ ಹೆಚ್ಚಾಗಿ ಅಂದ್ರೆ ಎಲ್ಲವನ್ನೂ ಒಳಗೊಳ್ತಾ ನನ್ನದೇನೂ ಇಲ್ಲ ಅನ್ನುವ ಹಾಗೆ ಆಗ್ಬಾರ್ದು. ನನ್ನದರ ಜೊತೆಗೆ ಇತರವನ್ನ ಸೇರಿಸ್ಕೊಳ್ತಾ ನಾನು ಬೆಳೀತಾ ಹೋದ್ರೆ ಬಹುಶಃ ಕನ್ನಡ ಇನ್ನೂ ಸಾಕಷ್ಟು ಮುಂದುವರಿಯೋದ್ರಲ್ಲಿ ಏನು ಸಂಶಯ ಇಲ್ಲ. ಆಗನ್ ಮಾತ್ರಕ್ಕೆ ನಾನು ಬೇರೆ ಭಾಷೆಗಳ ಸಂಪರ್ಕ ಇರಬಾರ್ದು, ಅದನ್ನ ಪೂರ್ತಿ ನಿರ್ಲಕ್ಷಿಸಿ ನಾವು ಕನ್ನಡ ಮಾತ್ರ ಬೆಳೆಸ್ತೀವಿ, ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಒಳಗೊಳ್ಳುವಿಕೆಯ ಜೊತೆಗೇನೆ ಅದು ಜೀವಂತಿಕೆಯನ್ನ ಹೊಂದಿರುತ್ತೆ ಭಾಷೆ ಅನ್ನುವಂಥದ್ದು. ಹಾಗಂದ ಮಾತ್ರಕ್ಕೆ ತನ್ನತನವನ್ನ ಕಳ್ಕೊಳ್ಬಾರ್ದು, ಅದ್ರ ಜೊತೆಗೆ ಒಳಗೊಳ್ತಾ ಮತ್ತಷ್ಟು ಅದು ಬೆಳವಣಿಗೆಯತ್ತ ಸಾಗಬೇಕು. ಕನ್ನಡ ಈಗ ಹೆಚ್ಚು ನೀವು ಹೇಳ್ದಂಗೆ ಒಳಗೊಳ್ಳೋದು ಜಾಸ್ತಿ ಆಗ್ತಾ ಇದೆ, ತನ್ನತನವನ್ನ
ಸ್ವಲ್ಪ ಎಲ್ಲೋ ಮರಿತಾ ಇದೀವೇನೋ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಇರೋವಂಥ ಭಾಷೆಯ ಪದಗಳನ್ನ ಬಿಟ್ಟು ಸ್ವಲ್ಪ ಹೆಚ್ಚಿನ ಇಂಗ್ಲೀಷ್ನ ಬಳಸೋದ್ರಿಂದ ನಾವು ಶ್ರೇಷ್ಠರು ಅಥವಾ ನಮ್ಮನ್ನ ಹೆಚ್ಚು ನೋಡ್ತಾರೆ, ಗುರುತಿಸ್ತಾರೆ ನಮ್ಮ ಭಾಷೆನ ಅನ್ನುವಂಥದ್ದು. ಮತ್ತೆ ಅದು ಏನು ಸಂಸ್ಕೃತ ಭೂಯಿಷ್ಠ ಆದಷ್ಟು ಅಂದ್ರೆ ನಾವು ಬಹುಶಃ ತುಂಬಾ ಬಳಸ್ತಾ ಇದೀವಿ ಸಂಸ್ಕೃತವನ್ನ, ಅದು ನಮಗೆ ಗೊತ್ತಿಲ್ಲದೆ ಇರೋಂತೆ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ. ನನ್ನನ್ನು ಒಳಗೊಂಡಂತೆ ನಾನು ಮಾತನಾಡ್ತಾ ಇದೇ ಕನ್ನಡ ಅನ್ನುವ ರೀತಿಯಲ್ಲಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ತೀರಾ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಏನು ತಕ್ಷಣಕ್ಕೆ ಬನ್ನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಬಹುಶಃ ಸಾಧ್ಯವಾದಷ್ಟು ನಮ್ಮದನ್ನು ಉಳಿಸ್ಕೊಳ್ಳುವ ಕಡೆಗೆ ಪ್ರಯತ್ನ ಮಾಡ್ತಾ ಆ ದಾರಿ ಸಾಗಬಹುದೇನೋ. ಇಂಗ್ಲೀಷನ್ನ ಎಷ್ಟೋ ಸಂದರ್ಭದಲ್ಲಿ ನಾವು ಬಳಸುವಂಥ ಜಾಗದಲ್ಲಿ ಕನ್ನಡದ ಸಹಜವಾದ ಭಾಷೆಗಳನ್ನು, ಈಗ ಥ್ಯಾಂಕ್ಸ್ ಅನ್ನೋ ಜಾಗದಲ್ಲಿ ಧನ್ಯವಾದ, ನಮಸ್ಕಾರ ಅಂತ ಹೇಳುವಂಥದ್ದು, ಮತ್ತು ಗುಡ್ ಮಾರ್ನಿಂಗ್ ಹೇಳುವ ಜಾಗದಲ್ಲಿ ಚೆನ್ನಾಗಿದ್ದೀರಾ, ಶುಭೋದಯ ಅಂತ ಹೇಳಿ ಸಹಜವಾದಂಥ ಒಂದು ಕನ್ನಡದ ಗೊತ್ತಿರುವಂಥ ಪದಗಳನ್ನು ಬಳಸುವಂಥದ್ದು. ಈ ಥರದಲ್ಲಿ ಸಣ್ಣದ್ರಿಂದನೇ ನಾವು ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ. ಮತ್ತು ಯಾರು ನಮ್ಮ ಜೊತೆಗೆ ನೇರವಾಗಿ ಕನ್ನಡದಲ್ಲಿ ಮಾತನಾಡ್ತಾರೋ ಅವ್ರ ಜೊತೆ ನೇರವಾಗಿ ಕನ್ನಡದಲ್ಲೇ ಮಾತನಾಡೋದು ಮುಖ್ಯವಾಗಿ ಬೇಕಾಗಿರೋದು ಅದೇ ಅನ್ಸುತ್ತೆ. ಯಾಕಂದ್ರೆ ಈಗ ಅವ್ರು ಕನ್ನಡದಲ್ಲಿ ಕೇಳಿದ ತಕ್ಷಣ ನಾನು ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದೀನಿ ಅಥವಾ ಮತ್ಯಾವ್ದ್ರಲ್ಲೋ ಇದ್ದೀನಿ ಅಂತ ಹೇಳಿ ಪೂರ್ತಿ ಆ ಒಂದು ಪರಿಸರದ ಭಾಷೆ ಏನಿದೆ ಅದರಲ್ಲೇ ಮಾತನಾಡಕ್ ಹೋಗ್ತೀನಿ, ಇಂಗ್ಲಿಷ್ನೇ ಬಳಸ್ತೀನಿ ಅನ್ನುವಂಥ ಒಂದು ಜಿದ್ದೇನಿದೆ ಅದನ್ನ ಬಿಟ್ಟು ಮುಂದುವರಿತಾ ಹೋದ್ರೆ ಬಹಳ ಅನುಕೂಲ ಅನ್ಸುತ್ತೆ. ಆಗ ಭಾಷೆ ಬಳಕೆ ಹೆಚ್ಚುತ್ತೆ. ಬಳಕೆ ಹೆಚ್ಚಿದ ಹಾಗೇನೆ ತಾನೇ ಬೆಳವಣಿಗೆ ಕೂಡ ಇರುತ್ತೆ, ಮತ್ತೆ ಜೀವಂತಿಕೆ ಕೂಡ ಬರುತ್ತೆ. ಈಗಿನ ಯುವ ಪೀಳಿಗೆ ಅನ್ನೋದು ತಪ್ಪಾಗ್ಬೋದು, ಬೆಳೀತಾ ಇರುವಂತಹ ಮಕ್ಕಳಿಗೆ ಏನ್ ಹೇಳ್ತೀರಾ? ಬೆಳೀತಾ ಇರುವಂತಹ ಮಕ್ಕಳಿಗೆ ಹೇಳೋದಂದ್ರೆ ಭಾಷೆ ಅನ್ನುವಂಥದ್ದು ನಮ್ಮ ಭಾವನೆಗಳನ್ನ ಹೊರಹಾಕೋಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಬಲಿಷ್ಠವಾದಂತಹ ಸಾಧನ. ಇದನ್ನ ಬಿಟ್ಟು ಬದುಕೋದು ಕಷ್ಟ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಪಡ್ಕೊಂಡಂತಹ ಜ್ಞಾನವನ್ನ ಒಂದು ನಮ್ಮದೇ ಆದ ಭಾಷೆಯಲ್ಲಿ ನೀವು ಅಭಿವ್ಯಕ್ತಿಸೋದಕ್ಕೆ ಮುಂದಾದ್ರೆ ಅದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಮತ್ತೆ ನಿಮಗೂ ಕೂಡ ಅಭಿವ್ಯಕ್ತಿಗೆ ಬಹಳ ಸರಳ ಅಂತ ಹೇಳಿ ಅನ್ಸುತ್ತೆ. ಮತ್ತೆ ಇಂಗ್ಲಿಷ್ ಬಳಸಿದ ತಕ್ಷಣ ನಾನು ತುಂಬಾ ಇಂಟರ್ನ್ಯಾಷನಲ್ ಆಗೋಗ್ತೀನಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಇಂದ ಸ್ವಲ್ಪ ಆಚೆ ಬರಬೇಕು ಅಂತ ಹೇಳಿ. ಸೊ ನಾಲೆಡ್ಜ್ ಅಂದ್ರೆ ಜ್ಞಾನ ಏನಿದೆ, ನಮ್ಮ ತಿಳುವಳಿಕೆ ಏನಿದೆ, ಅದೇ ಅಲ್ಟಿಮೇಟ್ ಆಗುತ್ತೆ ಎಲ್ಲೋ ಅಂತ ಹೇಳಿ. ಬಹುಶಃ ಈಗ ಬಂದಂತ ಅವಾರ್ಡ್ ಪ್ರಶಸ್ತಿ ಇರ್ಬೋದು, ಮೇಡಮ್ ಅವ್ರಿಗೆ ಬುಕ್ಕರ್ ಅವಾರ್ಡ್ ಇರ್ಬೋದು, ಅಂದ್ರೆ ಅವರ ಒಂದು ಕಂಟೆಂಟ್ ಏನಿದೆ, ಟ್ರಾನ್ಸ್ಲೇಟ್ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಲ್ಲ ಅಂತಲ್ಲ, ಬಟ್ ಕಂಟೆಂಟ್ ಏನಿದೆಯಲ್ಲ ಆ ಕಂಟೆಂಟ್ ಬಹಳ ಮುಖ್ಯ ಆಗುತ್ತೆ. ಆ ಕಂಟೆಂಟ್ ಖಂಡಿತವಾಗಿ ಸಿಗುವಂತದ್ದು ನಮ್ಮ ಒಂದು ಭಾಷೆಯ ಒಳಗಡೆನೆ. ಹಾಗಾಗಿ ಆ ಒಂದು ತಿರುಳು ಏನಿರುತ್ತೆ, ಭಾಷಿಕ ತಿರುಳು, ಅದನ್ನ ತಿಳ್ಕೊಳ್ಳೋದ್ರ ಕಡೆಗೆ ಒಂದು ಯುವ ಅಥವಾ ಬೆಳವಣಿಗೆ ಆಗ್ತಿರುವಂತ ಒಂದು ಮಕ್ಕಳು ಗಮನ ಹರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ. ಅಂದ್ರೆ ನೀವು ಹೇಳೋದ್ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ನಮಗೆ ಎಷ್ಟೊಂದ್ಸಲ ಬೇರೆ ಭಾಷೆಗಳನ್ನ ಅಳವಡಿಸ್ಕೊಂಡು ನಮ್ಮ ಕನ್ನಡದಲ್ಲೇ ಈ ಪದಕ್ಕೆ ಏನ್ ಹೇಳೋದು, ಯಾವ ಪದ ಉಪಯೋಗಿಸಿದ್ರೆ ಸರಿ ಅನ್ನೋ ಒಂದು ಆಲೋಚನೆಗೆ ಹೋಗುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತ. ಸೊ ಸರಳವಾಗಿ ನಾವ್ ಏನ್ ಮಾತಾಡ್ತೀವಿ ಅದನ್ನ ಮಾತಾಡ್ತಾ ಹೋದ್ರೆ ಸರಳವಾಗಿ ಸೆಂಟೆನ್ಸ್ ಗಳು ಬರುತ್ತೆ ಅಂತ. ಎಷ್ಟೋ ಸತಿ ಕ್ಲಿಷ್ಟ ಆಗ್ಬಿಡುತ್ತೆ, ಎಷ್ಟೋ ಪದಗಳು ಸಿಗೋದೇ ಇಲ್ಲ, ಯಾಕಂದ್ರೆ ನಾವ್ ಅದರಿಂದ ತುಂಬಾ ದೂರ ಬಂದ್ಬಿಟ್ಟಿರ್ತೀವಿ. ಹಾಗಾಗಿ ಮತ್ತೆ ಹುಡ್ಕೊಂಡು ಹೋದಾಗ ಈ ಭಾಷೆ ಅದು ಅಸಹಜ ಅನ್ಸ್ಬಿಡುತ್ತೆ. ಆ ಕಾಲಕ್ಕೆ ಸಹಜವಾಗಿ ಇರುವಂತ ಪದಗಳೇನೆ ಈ ಕಾಲಕ್ಕೆ ಒಂಥರ ಇದೇನೋ ಅಸಹಜವಾಗಿದೆಯಲ್ಲ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಅಷ್ಟು ದೂರ ಬಂದ್ಬಿಟ್ಟಿದೀವಿ. ಹಾಗಾಗಿ ಎಷ್ಟು ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಒಗ್ಗಿಕೊಳ್ಳುವಂತ ಪದಗಳನ್ನ ಮತ್ತೆ ಆಲೋಚನೆ ಮಾಡಿ ನಾವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಒಂದೇ ಇದಕ್ಕೆ ಉಳಿದಿರುವಂತ ಮಾರ್ಗ. ಏನು ತಲೆಯಲ್ಲಿ ಯೋಚನೆ ಬರುತ್ತೆ ಅದನ್ನ ಮಾತಾಡಿದ್ರೆ ಅದೇ ಕನ್ನಡ ಅದೇ ಕನ್ನಡ ಇನ್ ದ ಸೆನ್ಸ್ ಅದನ್ನ ಆದಷ್ಟು ಪ್ರಯತ್ನ ಪಟ್ಟು ಮಾಡುವಂತದ್ದು. ಕಲಿತವರಿಗೆ ಕಷ್ಟ, ಕಲಿದೇ ಇರೋರಿಗೆ ಸಹಜವಾಗಿ ಬಂದ್ಬಿಡುತ್ತೆ. ನಾನು ಮೊದಲೇ ಹೇಳ್ದಾಗೆ ಅವರ ತಲೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಭಾವ ಪ್ರೇರಣೆಗಳು ಇಲ್ಲದೆ ಇರೋದ್ರಿಂದ ಸಹಜವಾಗಿ ಕನ್ನಡ ಬಂದ್ಬಿಡುತ್ತೆ. ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಪ್ರಭಾವಳಿಗಳು ಇರೋದಿಲ್ಲ. ಆದ್ರೆ ಕಲಿತವರಿಗೆ ಇದು ನನ್ನನ್ನು ಒಳಗೊಂಡಂತೆ ಸಾಕಷ್ಟು ಕಷ್ಟ ಇದೆ ಇದರಿಂದ ಹೊರಗೆ ಬರೋದು. ಮತ್ತೆ ಕಲಿತವರಿಂದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ ಸಮಾಜಕ್ಕೆ, ಇವ್ರು ಹೀಗೆ ಮಾತಾಡ್ಬೇಕು ಅಂತ ನಿರೀಕ್ಷೆಗಳಿರೋದ್ರಿಂದ ಇದೆಲ್ಲವನ್ನ ಮೀರಿ ನಾವು ನಮ್ಮ ಕನ್ನಡವನ್ನ ನಮ್ಮದಾಗಿಸಿಕೊಳ್ಳುವ ಕ್ರಿಯೆ ಇದೆಯಲ್ಲ, ಸ್ವಲ್ಪ ಪ್ರಯತ್ನ ಪೂರ್ವಕವಾಗಿ ಆಗ್ಬೇಕು ಕಲಿತವರಲ್ಲಿ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ತಿಳ್ಕೊಂಡ್ವಿ ಅಂತ ಭಾವಿಸ್ತೀವಿ. ಮೇಡಮ್, ಇಷ್ಟೊತ್ತು ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನನಗೂ ಕೂಡ ಕನ್ನಡದ ಬಗ್ಗೆ ಒಂದಷ್ಟು ಮತ್ತೆ ಆಲೋಚನೆ ಮಾಡೋದಕ್ಕೆ ಈ ಮುಖಾಂತರ ಅವಕಾಶ ಆಯಿತು. ಈ ರೀತಿಯ ಒಂದು ಆಲೋಚನೆಗೆ ಹಚ್ಚಿದ್ದಕ್ಕೆ ತಮಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು. ನಿಜವಾಗ್ಲೂ
ನಾವು ಕಲಿತಾ ಕಲಿತಾ ತುಂಬ ವಿಷಯಗಳನ್ನು ಕಲಿತು ಎಲ್ಲವನ್ನೂ ಸೇರಿಸಿ ಹೊಸ ಒಂದು ಭಾಷೆಯೇ ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಕಲಿದೇ ಇರೋ ಕನ್ನಡ ತುಂಬ ಸರಳವಾಗಿ ಸ್ಪಷ್ಟವಾಗಿ ಯಾವ ವಿಚಾರವನ್ನು ತಿಳಿಸ್ಬೇಕೋ ಅದು ತಿಳಿಸ್ತಾ ಇದೆ ಅಂತ ಅನಿಸುತ್ತೆ. ಎನಿವೇಸ್, ನನಗಂತೂ ಈ ಒಂದು ಪ್ರಶ್ನೆ ಮೂಡೇ ಇರಲಿಲ್ಲ ಅಂಟಿಲ್ ಅನ್ಲೆಸ್ ನಾನು ಮೇಡಮ್ ಅವ್ರ ಜೊತೆ ಮಾತಾಡೋ ತನಕ. ಎನಿವೇಸ್, ಇಷ್ಟೋ ತನಕ ತುಂಬ ಸರಳವಾಗಿ ತಿಳಿಸ್ಕೊಟ್ಟಂತಹ ನಮ್ಮ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್. ನಮಸ್ಕಾರ.